ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ನಾವು 10ನೇ ತರಗತಿಯ ಹಿಂದಿ ವಿಷಯ, ತೃತೀಯ ಭಾಷೆ ಹಿಂದಿ, ಇದರ ಒಂದು ರಚನಾತ್ಮಕ ಮೌಲ್ಯಾಂಕನ ಪರೀಕ್ಷೆ, ರಚನಾತ್ಮಕ ಮೌಲ್ಯಾಂಕನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ FA1 ಹಾಗೂ ಅದರ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗಬೇಕಾಗ್ತದೆ. ಸೊ ಉತ್ತರ ಪತ್ರಿಕೆಯೂ ಕೂಡ ಇರ್ತದೆ. ಒಟ್ಟು 20 ಅಂಕಗಳಿಗೆ ಎಕ್ಸಾಮ್ ಇದ್ದರೆ 45 ನಿಮಿಷ ಕಾಲಾವಕಾಶ ನಿಮಗೆ ಈ ಒಂದು ಪರೀಕ್ಷೆಯಲ್ಲಿ ದೊರೀತದ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇದಾಗಿರ್ತವೆ. ಟೋಟಲ್ ಆಗಿ 2 ಅಂಕಗಳು ಈ ಒಂದು ಮೇನಿಂದ ಸಿಗ್ತವೆ ನಿಮಗೆ. ಸೊ 2 ಅಂಕಗಳು ಸಿಗ್ತವೆ. 1 ಅಂಕದ 1 ಪ್ರಶ್ನೆಗಳು, ಒಟ್ಟು ಟೋಟಲ್ ಆಗಿ 2 ಪ್ರಶ್ನೆಗಳಿದಾವೆ. 1 ಅಂಕ ಅಂದ್ರೆ 2 ಅಂಕಗಳು ಸಿಗ್ತವೆ. ಇನ್ನು 1ನೇ ಪ್ರಶ್ನೆ ನೋಡ್ತಾ ಹೋಗೋಣ. ರಾತ್ ಶಬ್ದಕ ವಿಲೋಮ ರೂಪ ಹೈ ಅಂತ ಕೇಳಿದೆ. ರಾತ್ ಅಂದ್ರೆ ರಾತ್ರಿ, ಶಬ್ದಕ್ಕ ವಿಲೋಮ ಪದ ಅಂದ್ರೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಎ ಶಾಮ್, ಆಪ್ಷನ್ ಬಿ ದಿನ್, ಆಪ್ಷನ್ ಸಿ ಸಂಧ್ಯಾ, ಆಪ್ಷನ್ ಡಿ ನಿಶಾ ಅಂತ ಕೇಳ್ತಾನೆ. ಆಪ್ಷನ್ ಬಿ ದಿನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಬಿ ದಿನ್ ಸರಿಯಾದ ಉತ್ತರವಾಗಿರುತ್ತದೆ. ಓಕೆನಾ. ಇನ್ನು 2ನೇ ಪ್ರಶ್ನೆ ನೋಡಿ, ನಿಮ್ನಲಿಖಿತ ಶಬ್ದೊಮ್ಮೆ ಸೆ ಏಕವಚನ ಶಬ್ದ ಹೈ. ಈ ಕೆಳಗಿನಲ್ಲಿರ್ತಕ್ಕಂಥ ಏಕವಚನ ಶಬ್ದ ಯಾವುದು ಅಂತ ಕೇಳ್ತಾನೆ. ಲಡಿಕೆ, ಆಪ್ಷನ್ ಎ ಲಡಿಕೆ, ಆಪ್ಷನ್ ಬಿ ಮಾಲಾಯೆ, ಆಪ್ಷನ್ ಸಿ ಆಂಕ್, ಆಪ್ಷನ್ ಡಿ ಬಾತಿ ಅಂತ ಕೇಳ್ತಾನೆ. ಸೊ ಇದ್ರಾಗ ಯಾವುದಪ್ಪ ಆನ್ಸರ್? ನಿಮ್ನಲಿಖಿತ ಶಬ್ದ ಏಕವಚನ ಶಬ್ದ ಯಾವುದು ಅಂದರೆ ಆಂಕ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ ಆಂಕ್ ಅನ್ನೋದು ಸರಿಯಾದ ಉತ್ತರವಾಗಿರ್ತದೆ. ಇನ್ನು 2ನೇ ಮೇನ್ನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಒಟ್ಟು ಇಲ್ಲಿ ಕೂಡ 2 ಪ್ರಶ್ನೆಗಳಿರ್ತವೆ. 2ಕ್ಕೂ ಕೂಡ 1 ಅಂಕಗಳು ಕಂಡು ಬರ್ತದೆ. ನಿಮಗೆ ಟೋಟಲ್ ಆಗಿ ಈ ಒಂದು ಮೇನಿಂದ 2 ಮಾರ್ಕ್ಸ್ ದೊರೀತದೆ. 3ನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಪತಾಕ ನ್ಯಾಯಕ ಪ್ರತೀಕ್ ಅಂತ ಹೇಳ್ತಾನೆ. ದೀಪ್ ಅಂದರೆ ಏನು ಅಂತ 4ನೇ ಪದಕ್ಕೆ ಉತ್ತರವನ್ನು ಕೇಳಿದ್ದಾನೆ. ಸೊ ಯಾವುದಪ್ಪ ಅಂದರೆ ಜ್ಞಾನ್ ಕಾ ಪ್ರತೀಕ್. ಹೌದಾ, ಪತಾಕ ಅನ್ನೋದು ನ್ಯಾಯಿಕ ಪ್ರತೀಕ್ ಆಗಿದ್ದರೆ ದೀಪ ಅನ್ನೋದು ಜ್ಞಾನ್ ಕಾ ಪ್ರತೀಕ್ ಆಗಿರ್ತದೆ. ಇನ್ನು 4ನೇ ಪ್ರಶ್ನೆ ನೋಡಿ, ಗಿಲ್ಲು ಕಿ ಪೂಂಚ್ ಅಂತ ಇದೆ, ಡಬ್ಬೇದಾರ್ ಅಂತ ಇದೆ. ಹೌದಾ, ಗಿಲ್ಲುಕ್ ಅಂಕೆ ಯಾವುದಪ್ಪ ಅಂದರೆ ಚಮ್ಕಿಲಿ ಅಂತ. ಅಂದ್ರೆ ಇದೇನು ಮಾಡ್ತದಪ್ಪ ಅಂದರೆ ಹೊಳಿತದ ಅಂತ ಒಂದು ಆನ್ಸರನ್ನು ನೀಡಬೇಕಾಗ್ತದೆ. ಇನ್ನು ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ಏಕೆ ಪೂರ್ಣವಾಕ್ಯೊಮ್ಮೆ ಲಿಖಿ ಅಂತ ಇದೆ. ಇಲ್ಲಿ ಕೂಡ 2 ಅಂಕದ 1 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. ನಿಮ್ಗೆ ಈ ಒಂದು ಮೇನಿಂದ 2 ಅಂಕಗಳು ದೊರೀತವ. ಹೌದಾ, ಟೊಮೊಟೊ ಕಿಸ್ಕಾ ಅವಶ್ಯಕ್ ಅಂಗ್ ಬನಾ ಗಯಾ ಹೈ ಅಂತ ಇದೆ. 5ನೇ ಪ್ರಶ್ನೆ, ಟೊಮೊಟೊ ಭೋಜನ್ ಕಾ ಅವಶ್ಯಕ್ ಅಂಗ್ ಬನ್ ಗಯಾ ಹೈ ಅಂತ ನೀವು ಆನ್ಸರನ್ನು ಬರೀಬೇಕಾಗ್ತದೆ. ಇನ್ನು 6ನೇ ಪ್ರಶ್ನೆ ನೋಡಿ, ಏನಿದೆಯಪ್ಪ? ಆಜ್ ಕಿ ದುನಿಯಾ ಕೈಸಿ ಹೈ. ಆಜ್ ಕಿ ದುನಿಯಾ ಕೈಸಿ ಅಂದರೆ ಈಗಿನ ಜಗತ್ತು ಹೇಗಿದೆ ಅಂತ ಕೇಳ್ತಾನೆ. ಹೌದಾ, ಆಜ್ ಕಿ ದುನಿಯಾ ಕೈಸಿ ಹೈ. ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ್ ಹೈ. ಇಂದಿನ ದುನಿಯಾ ಅಂದ್ರೆ ಜಗತ್ತು ಏನಾಗಿದೆ? ವಿಚಿತ್ರ ಇದೆ, ವಿಚಿತ್ರವಾಗಿದೆ. ಏನು ಆಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಮತ್ತು ನವೀನವಾಗಿದೆ ಅಂದ್ರೆ, ನವೀನ್ ಅಂದ್ರೆ ಏನಪ್ಪಾ? ಹುಡುಗನ ಹೆಸರಲ್ಲ. ನವೀನ್ ಅಂದ್ರೆ ಹೊಸದಾದಂತಹ ಆವಿಷ್ಕಾರಗಳು ಬರ್ತಾ ಇದ್ದಾವೆ. ಹೊಸದಾದಂತಹ ಪ್ರಪಂಚವನ್ನು ನಾವು ಇವತ್ತೇನು ಮಾಡ್ತಾ ಇದ್ದೀವಿ? ಕಳೀತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಪ್ರತಿದಿನ ಹೊಸದಾದಂಥ ವಿಚಾರಗಳು ದಿನೇ ನಮ್ಮ ಕಿವಿಯನ್ನು ಬಡಿತಾ ಇದ್ದಾವೆ. ದಿನೇ ನಮ್ಮ ಕಣ್ಣಿನಿಂದ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಹೊಸ ವಿಚಾರಗಳು, ಹೊಸ ತಂತ್ರಜ್ಞಾನಗಳು, ಹೊಸ ಜೀವಿಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದೀವಿ ಅಥವಾ ಕಿವಿಗಳಿಂದ ಕೇಳ್ತಾ ಇದ್ದೀವಿ ಅನ್ನೋದನ್ನು ಉತ್ತರವನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಹೌದಾ, ಆಜ್ ಕಿ ದುನಿಯಾ ಕೈಸಿ ಹೈ. ಇವತ್ತಿನ ಜಗತ್ತು ಹೇಗಿದೆ ಅಂದರೆ ಆಜ್ ಕಿ ದುನಿಯಾ ವಿಚಿತ್ರ ಅವರು ನವೀನ್ ಹೈ ಅಂತ ಹೇಳಬಹುದು. ಓಕೆ, ಇನ್ನು ಉತ್ತರ 2-3 ವಾಕ್ಯೊಮ್ಮೆ ಉತ್ತರ ಲಿಖಿ ಅಂತ ಇದೆ. 2 ಪ್ರಶ್ನೆಗಳು ಕಂಡು ಬರ್ತಾವೆ. ಇಲ್ಲಿ 2 ಅಂಕಗಳು. ಒಟ್ಟು ನಿಮಗೆ ಟೋಟಲ್ ಆಗಿ 4 ಅಂಕಗಳು ಈ ಒಂದು ಮೇನಿಂದ ದೊರೀತದೆ. ಆಜ್ ಕಲ್ ಶಿಕ್ಷಿತ್ ಸಮಾಜ್ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಂತ ಇದೆ. ಆಜ್ ಕಲ್ ಶಿಕ್ಷಿತ್ ಸಮಾಜ್ ಮೇ ವಿಟಮಿನ್ और ಪ್ರೋಟೀನ್ ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ. ಹೌದಾ, ವಿಟಮಿನ್ಗಳದಾವು, ಪ್ರೋಟೀನ್ಗಳದಾವಲ್ಲ, ಇವುಗಳ ಬಗ್ಗೆ ಏನಾಗ್ತದೆ? ವಿಚಾರವಾಗ್ತಾ ಇದೆ. ಹೌದಾ, ಅದ್ರ ಬಗ್ಗೆ ಏನಾಗ್ತಾ ಇದೆ? ಸಮಾಜದಲ್ಲಿ ಮಾತುಗಳು ಹೆಚ್ಚು ಮಾತಾಡ್ತಾ ಇದ್ವಿ. ಯಾಕಪ್ಪ ಅಂದರೆ ಪೋಷಕಾಂಶಯುಕ್ತ ಆಹಾರವನ್ನು ಪಡೆಯೋದು ನಾವು ಅತ್ಯವಶ್ಯಕವಾಗಿದೆ. ಆದ್ದರಿಂದ ಇಂದಿನ ಜಗತ್ತಿನಲ್ಲಿ ಅಂದರೆ ಈಗಿನ ದಿನಮಾನಗಳಲ್ಲಿ ಬೇಗನೆ ಏನು ಮಾಡ್ತಾ ಇದ್ದಾರೆ? ಹೆಚ್ಚಿನ
ಜಂಕ್ ಫುಡ್ಗಳನ್ನು ತಿಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇನ್ನೂ ಕೆಲವು ಅಪಾಯಕಾರಿ ರೋಗಗಳನ್ನು ಏನು ಮಾಡ್ತಾ ಇದ್ದಾರೆ ತಮಗೆ ತಾವೇ ಬರ್ಸ್ಕೊಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಏನು ಮಾಡಬೇಕಾಗ್ತದೆ, ವಿಟಮಿನ್ಗಳನ್ನು ಸೇವನೆ ಮಾಡ್ತಕ್ಕಂಥ, ಅಂದರೆ ವಿಟಮಿನ್ ಇರ್ತಕ್ಕಂಥದ್ದು, ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ನಾವೇನು ಮಾಡಬೇಕು, ಸೇವನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟು ಈ ಒಂದು ಉತ್ತರದಲ್ಲಿ ಇದೆ. ಇನ್ನು 8ನೇ ಪ್ರಶ್ನೆ ನೋಡಿ, ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ, ಮಾನವನ ಸರಿಯಾದ ಪರಿಚಯ ಏನಿದೆ ಅನ್ನೋದನ್ನು ಹೇಳಬೇಕಾಗ್ತದೆ. ಸೊ ಇಲ್ಲಿದೆ ಓಕೆ, ಮಾನವನ ಬಗ್ಗೆ ಹೇಳ್ತಾ ಇದ್ದಾನೆ ಕವಿ ದಿನಕರ್ ಅವರು. ಹೌದಾ, ಮಾನವಕ್ಕೆ ಬೀಚ್ ಸ್ನೇಹ ಕಾ ಭಾಂಗ್ ಜಾಂತ ಮಾನವ ಕಿ ಸಿದ್ಧಿ ಹೈ ಅಂತ ಹೇಳ್ತಾನೆ. ಹೌದಾ, ಇಲ್ಲೇನಾಗಿದೆ, ಮಾನವನ ನಡುವೆ ಅಂದರೆ ಮನುಷ್ಯರ ನಡುವೆ ಏನಾಗ್ತದೆ, ಸ್ನೇಹ ಸಂಬಂಧಗಳು ಇರಬೇಕು. ಹೌದಾ, ಸೊ ಸ್ನೇಹ ಸಂಬಂಧಗಳಿದ್ರೆ ಏನಾಗ್ತದ, ಮುಂದುವರಿತಾನೆ ಮನುಷ್ಯ. ಹೌದಾ, ಇಲ್ಲಾಂದರೆ ಒಬ್ಬಂಟಿಗನಾಗಿ ಸಾಯಬೇಕಾಗ್ತದೆ. ಹೌದಾ, ದೂಸರೆ ಮಾನವ ಸೆ ಪ್ರೇಮ್ ಕಾ ರಿಶ್ತಾ ಜೋಡ್ಕರ್, ಅಂದರೆ ಇನ್ನೊಬ್ಬ ಪುರುಷನಿಗೆ, ಅಂದರೆ ಒಬ್ಬ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಂಬಂಧಗಳ ಬೆಲೆ ಕೊಡಬೇಕು. ಈ ಒಂದು ವಿಚಾರದಲ್ಲಿ ಇವನು ಕವಿ ಏನು ಮಾಡ್ತಾ ಇದ್ದಾನೆ, ಕವಿ ದಿನಕರ್ಜಿ ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಚೆನ್ನಾಗಿ ನೀಡ್ತಾರೆ. ಯಹಿ ಮಾನವಕ ಸಹಿ ಪರಿಚಯ, ಅಂದರೆ ಮಾನವರ ನಡುವೆ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗಬೇಕು. ಸ್ನೇಹ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಅಪ್ಪ ಮಕ್ಕಳ ಸಂಬಂಧ ಆಗಿರ್ಬೋದು, ತಾಯಿ ತಂದೆ, ಸಹೋದರ ಸಹೋದರಿ, ಮಾವ ಅಳಿಯ, ಈ ಥರ ಎಲ್ಲ ಸಂಬಂಧಗಳನ್ನು ನಾವೇನು ಮಾಡಬೇಕು, ಗಟ್ಟಿಯಾದ ರೂಪದಲ್ಲಿ ಇಟ್ಕೊಂಡು ಹೋಗಬೇಕು ಅನ್ನೋದು ಕವಿ ದಿನಕರ್ಜಿ ಅವರ ಏನಾಗಿರ್ತದೆ, ಪರಿಚಯ ಆಗಿರ್ತದೆ. ಇನ್ನು 9ನೇ ಪ್ರಶ್ನೆ ನೋಡಿ, ಮಾತೃಭೂಮಿ ಪ್ರಕೃತಿ ಸೌಂದರ್ಯ ವರ್ಣನ್ ಕೀಜಿಯೇ, ಮಾತೃಭೂಮಿ ಪದ್ಯದಲ್ಲಿ ಪ್ರಕೃತಿ ಹೇಗೆ ವರ್ಣನೆಯನ್ನು ಮಾಡಲಾಗಿದೆ ಅನ್ನೋದನ್ನು ಬರೀರಿ ನಿಮ್ಮ ವಾಕ್ಯದಲ್ಲಿ ಅಂತ ಕೇಳ್ತಾನೆ. ಹೌದಾ, ಮಾತೃಭೂಮಿ ಖೇತ್ ಹರೇ ಬರೇ ಸುಂದರ್ ಹೈ ಅಂತ ಹೇಳ್ಬೋದು. ಬನ್ ಉಪವನ್ ಫಲ್ ಫೂಲೋನ್ಸೆ ಬರೇ ಹುಯಿ ಹೈ. ಹೌದಾ, ಮಾತೃಭೂಮಿ ಖೇತ್ ಹರೇ ಬರೇ ಅಂದರೆ ಹೊಲಗದ್ದೆಗಳಿಂದ ತುಂಬಿದೆ. ಹೌದಾ, ವನ ಉಪವನಗಳು ಅಂದರೆ ಕಾಡು ಮೇಡುಗಳು ಏನಾಗ್ತವೆ, ಹಣ್ಣುಗಳು ಫಲ ಪುಷ್ಪಗಳೊಂದಿಗೆ ಏನಾಗಿದೆ, ತುಂಬಿ ಹೋಗಿದೆ. ಖನಿಜೋಂಕ ವ್ಯಾಪಕ ದನ ಬರಾ ಹುವಾ ಹೈ. ಹೌದಾ, ಖನಿಜಗಳಿಂದ ಏನಾಗಿದೆ, ವ್ಯಾಪಕವಾಗಿ ತುಂಬಿ ಹೋಗಿದೆ ಅನ್ನೋದು ಪ್ರಕೃತಿಯ ಒಂದು ವರ್ಣನೆ ಯಾವುದರಲ್ಲಿಪ್ಪ ಅಂದ್ರೆ ಮಾತೃಭೂಮಿ ಪದ್ಯದಲ್ಲಿ ಅಡಗಿ ಕೂತಿದೆ. ಇನ್ನು 10ನೇ ಪ್ರಶ್ನೆ, ಗಿಲ್ಲು ಕಿ ಕಾರ್ಯ ಕಲಾಪ್ಗೆ ಬಾರೆ ಮೇಲಿಕ್ಕಿ ಅಂತ ಇದೆ. ಸೊ ಗಿಲ್ಲು ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ನಿಮಗೆ ಸರಿಯಾದ ಆನ್ಸರ್ ಇರ್ತದೆ. ಹೌದಾ, ನೋಡಿ ಇಲ್ಲಿದೆ, ಅಪ್ನೆ ಗಕ್ಕೆ ಜುಲ್ತಾ ರಹತಾ ಅಂತ ಇದೆ. ಮಹಾದೇವಿ ವರ್ಮಾ ಜಿ ಕಾ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ पैर तक आकर सर से पर्दे पर ಚಡ್ನಾ ಅವ್ರು ಉತ್ತರಾತಾ ಅಂತ ಇದೆ. ಸೊ ಹೌದಾ, ಸೊ ಇದೆಲ್ಲ ಏನಪ್ಪ ಅಂದ್ರೆ ಗಿಲ್ಲು ತನ್ನ ಕಾರ್ಯಕಲಾಪಗಳನ್ನು ಬಗ್ಗೆ ಏನು ಮಾಡ್ತಾ ಇದ್ದಾನೆ, ಆ ಒಂದು ಮಹಾದೇವಿ ವರ್ಮಾ ಅವರ ಗಮನವನ್ನು ಸೆಳೀಲಿಕ್ಕೆ ಏನೇನು ಮಾಡ್ದ ಅನ್ನೋದು ಇಲ್ಲಿ ಉತ್ತರವಾಗಿರ್ತದೆ. ಓಕೆ, ಇಲ್ಲಿ ಇದೆ ನೋಡಿ. ಹೌದಾ, ಪ್ರತಿಯೊಂದು ಕೂಡ ಪಾಯಿಂಟನ್ನು ನೀಟಾಗಿ ಏನು ಮಾಡಲಾಗಿದೆ, ಬಿಡಿಸಲಾಗಿದೆ. ನೀವು ಏನು ಮಾಡಬೇಕಾಗ್ತದ, ನೋಟ್ ಮಾಡ್ಕೋಬೇಕು. ಹೌದಾ, ನೋಟ್ ಮಾಡಿದ್ದೇ ಅದಲ್ಲಿ ನಿಮ್ಗೆ ಹೆಚ್ಚಿನ ಅಂಕಗಳು ಸರಿಯಾಗಿ ದೊರೀತವೆ. ಯಾಕಪ್ಪ ಅಂದರೆ ಮತ್ತೆ ಪದೇ ವಿಡಿಯೋ ನೋಡೋದಕ್ಕಿಂತ ಸೊ ಒಂದ್ಸಲ ನೋಟ್ಸನ್ನು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಏನು ಮಾಡೋದು, ಪದೇ ವಿಡಿಯೋ ನೋಡೋದಕ್ಕಿಂತ ಓದುವುದು ತುಂಬ ಒಳ್ಳೆಯದು ಅಂತ ನಮ್ಮ ಒಂದು ಅಭಿಪ್ರಾಯವಾಗಿರ್ತದೆ. ಇನ್ನು 3-4 ವಾಕ್ಯ ಇರ್ತದೆ. ಸೊ ಇದು 4 ಬರೆದ್ರೆ ಸಾಕು ಅಂತ ಹೇಳಿರ್ತಾನೆ ಅವನು. ಅಂದರೆ ನೀವು ಹೆಚ್ಚು ಬರೆದಷ್ಟು ನಿಮಗೆ ಇದೇ ಪ್ರಶ್ನೆಯನ್ನು ಅಕಸ್ಮಾತ್ 4 ಅಂಕಕ್ಕೆ ಏನಾದರೂ ಕೇಳಿದರೆ ನೀವು ಸುಲಭವಾಗಿ ಬರಿಬಹುದಲ್ವಾ. ಹಾಗಾಗಿ ಹೆಚ್ಚು ಪಾಯಿಂಟ್ಗಳನ್ನು ಗಮನ ಕೊಟ್ಟು ಓದೋದನ್ನು ರೂಢಿ ಮಾಡ್ಕೊಳ್ರಿ. ಇನ್ನು ನೋಡ್ರಿ, ಗದ್ಯಾಂಶ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂದರೆ ಒಂದು ಪ್ಯಾರವನ್ನು ಕೊಟ್ಟಾನ. ಹೌದಾ, ಈ ಪ್ಯಾರವನ್ನು ಕೊಟ್ಟಾನ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಮಾಡಿದಾನೆ, ಒಂದು ಪ್ಯಾರವನ್ನು ಕೊಟ್ಟಿದ್ದಾನೆ. ಸೊ ಒಂದು ಗದ್ಯವನ್ನು ಓದ್ಕೊಂಡು ನೀವೇನು ಮಾಡಬೇಕಾಗ್ತದೆ, ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ, ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀಡಬೇಕಾಗ್ತದೆ. ಮನುಷ್ಯ ಕೈಶಾ ಪ್ರಾಣಿ ಹೈ. ಹೌದಾ, ಮನುಷ್ಯ ಸಾಮಾಜಿಕ ಪ್ರಾಣಿ ಅಂತ ಹೇಳ್ತಾನೆ. ಹೌದಾ, ಇನ್ನು ಸಮಾಜ में किस तरह लोग रहते हैं, समाज में उसे अच्छे लोगों के साथ साथ ಬೂರೆ ಲೋಗ್ ಬಿ ಮಿಲ್ತೆ ಹೈ. ಅಂದರೆ ಸಮಾಜದಲ್ಲಿ ಒಳ್ಳೆಯ ಮನುಷ್ಯರೊಂದಿಗೆ ಕೆಟ್ಟ ಮನುಷ್ಯರು ಕೂಡ ಸಿಗ್ತಾರೆ ಅಂತ ಹೇಳ್ತಾನೆ. ಅಚ್ಚೆ ಲೋಗೋಂ ಕಿ ಸಂಗತಿ ಕೆ ಕ್ಯಾ ಹೋತಾ ಹೈ, ಅಚ್ಚೆ ಲೋಗೋಂ ಕಿ ಸಂಗತಿ ಕೆ रहेगा तो उस पर अच्छा प्रभाव पड़ेगा. ಅಂದರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾ ಇದ್ದಾನೆ. अच्छा फल कैसे प्राप्त हो सकता है, मनुष्य को चाहिए कि वह अच्छे लोगों के साथ उठे बैठे और अच्छा फल प्राप्त करे. ಅಂದರೆ ಸಜ್ಜನರ ಜೊತೆ ಒಡನಾಟ ಮಾಡೋದ್ರಿಂದ ಜೀವನ ಕೂಡ ಏನಾಗ್ತದೆ, ಹೆಜ್ಜೆಯನ್ನು ಸವಿದಂತೆ ಚೆನ್ನಾಗಿರ್ತದೆ ಅನ್ನೋದು ಈ ಒಂದು ಪ್ರಶ್ನೆಯ ಉತ್ತರವಾಗಿರ್ತದೆ. ಸೊ ಇದಾಗಿತ್ತು 10ನೇ ತರಗತಿ 10ನೇ ತರಗತಿಯ ಹಿಂದಿ ವಿಷಯದ
ಮೊದಲ ರೂಪಣಾತ್ಮಕ ಪರೀಕ್ಷೆ ಇದಾಗಿರ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಏನಾದರೂ ತಪ್ಪಿದ್ದಲ್ಲಿ ಹೇಳುವಾಗ ಕ್ಷಮೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.